ಹಚ್ಚಿವ್ರಿ ಅಪ್ಪ ಏನ್ ಮನೆಯಲ್ಲಿ ಪಡ್ಕೊಳ್ಳೋ ನಾನು ಹೇಳ 6 ಗಂಟೆಗೆ ಪಾಳೆ ಹಚ್ಚಿವಿ 12ಕ್ಕೆ ಕೊಡಾಕತ್ತಾರ ಊಟ ಇಲ್ಲ ನೀರಿಲ್ಲ ಇಲ್ಲೇ ಕೂತು ಬಿಟ್ಟಿವ್ರಿ ಸಮಸ್ಯೆ ಇಲ್ಲಿ ಅವ್ಯವಸ್ಥೆ ರೀ ಇಲ್ಲಿ ಸರಿಯಾಗಿ ಕೊಡಾಕತ್ತಿಲ್ಲ ಏನು ಹರಿಯಾಗ ಬಂದೀವ್ರಿ 6ಕ್ಕಿಟ್ಟು ಕೊಡಾವ ಇನ್ನ ಪಾಳೆನ ಬರುವಲ್ಲ 4-5 ಅಂಗಡಿದವ್ರು ಎಲ್ಲಾ ಕಡೆ ಇದ ಸಮಸ್ಯೆನ ರೀ ರಾತ್ರಿ 6 ಗಂಟೆಗೆ ಪಾಳಿ ಹಚ್ಚಿದವ್ರು ಒಬ್ಬರು ಕೊಟ್ಟೆ ಇಲ್ರಿ ರೇಷನ್ ಒಂದ 6ಕ್ಕೆ ಬಂದು ಪಾಳೆ ಹಚ್ಚಿದ್ರು ಕಂಪ್ಯೂಟರ್ ಎರಡು ಮಾಡಬೇಕು ಒಂದು ಮಾಡ್ಯಾರು ಮತ್ತು ಜನರಿಗೆ ಭಯಂಕರ ಸಮಸ್ಯೆ ಆಗಕತ್ತೈತಿ ಶಾಸಕರು ಒಂದು ಗಮನ ಹರಿಸಬೇಕು ಜನಪ್ರತಿನಿಧಿಗಳಿಗೆ ಒಟ್ಟು ತ್ರಾಸ ಆಕತಿ ಎಂತದೇ ಕಾರ್ಡ್ ಮುಗ್ದಾವ ಅಂತಾರ ಯಾಕಂತಾರ್ರಿ ನಾವು 6 ಕೊಡ್ತೀವಿ 8 ಕೊಡ್ತೀವಿ 10 ಕೊಡ್ತೀವಿ ಅಂತಾರ್ರಿ ಸರ್ ಅಂತೋದೇ ಕಾರ್ಡ್ದವ್ರು ಎಲ್ಲಿ ಹೋಗ್ಬೇಕು ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ. ನೀವು ನೋಡ್ತಾ ಇದ್ದೀರಿ ಕದಂ ಫಸ್ಟ್ ನ್ಯೂಸ್. ನೀವೆಲ್ಲ ಆರಾಮಾಗಿದ್ದೀರಿ ಅನ್ಕೊಂತೀನಿ. ಇವತ್ತು ಮುಧೋಳದಲ್ಲಿ ಏನ್ ನಡೀತಾ ಇದೆ ಇದನ್ನ ನೋಡ್ತಾ ಇದ್ರೆ ಎಂತವ್ರಿಗೂ ನಾಚಿಕೆ ಆಗ್ಬೇಕು. ಅದರಲ್ಲೂ ನೇರವಾಗಿ ಸರ್ಕಾರಕ್ಕೆ ಪಡಿತರ ಚೀಟಿ ಕೊಡ್ತೀರಿ, ಪಡಿತರವನ್ನ ಪಡೆಯಕ್ ಹೋದ್ರೆ ರೇಷನ್ ಅಂಗಡಿಗೆ ಹೋದ್ರೆ ಸರಿಯಾದ ರೀತಿಯಲ್ಲಿ ರೇಷನ್ ಕೊಡಲ್ಲ. 15 kg ಅಕ್ಕಿ ಅಂತೀರಿ, ಹೌದು 15 kg ಅಕ್ಕಿಯನ್ನು ಕೊಡ್ತೀರಿ. ಅದಕ್ಕಾಗಿ ಅದನ್ನ ಪಡೆಯೋದಕ್ಕೆ ಟೈಮ್ ಎಷ್ಟು ಕೊಡ್ತೀರಿ ನೀವು? ಬರೀ 2 ದಿನ ಸಾಕಾಕತ್ತೇನ್ರಿ? 2 ದಿನ ಕೊಡ್ತೀರಿ, 2 ದಿನದಲ್ಲಿ ಅವ್ರು ತಗೋಬೇಕು. ಎಲ್ಲೆಡೆ ಹೋಗಿ ತಗೋಬಹುದು. ಮುಂಚೆ ಆದ್ರೆ ಒಂದ್ ಅಂಗಡಿ ಇತ್ತು, ಇಂತಿಷ್ಟು ರೇಷನ್ ಕಾರ್ಡ್ಗಳಿದ್ದು ಅಲ್ಲಿ ಪಡಿತರ ಅಕ್ಕಿಯನ್ನ ಪಡಿಬಹುದಾಗಿತ್ತು. ಈಗ ಹಾಗಲ್ಲ, ನೀವು 2 ದಿನ ಟೈಮ್ ಕೊಟ್ಟು ಎಲ್ಲಿ ಬೇಕಾದಲ್ಲಿ ತಗೊಳ್ಳಿ ಅಂತ ಹೇಳ್ತೀರಿ. ಮುಧೋಳ ತಾಲೂಕಿನಲ್ಲಿ, ಅದರಲ್ಲೂ ಮುಧೋಳಲ್ಲಿ ಎಷ್ಟಿವೆ? 14 ಅಂಗಡಿಗಳಿವೆ. ಪಡಿತರ ಅಂಗಡಿಗಳು ಅಂತ ಏನ್ ಹೇಳ್ತೀವಿ ಅದು ಇವೆ. ಇದರಲ್ಲಿ 4 ಮಾತ್ರ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋದು, ಉಳಿದಿದ್ದು ಇಲ್ವೇ ಇಲ್ಲ. ಕೇಳಿದ್ರೆ ಆ ಅಂಗಡಿಗೆ ಹೋಗು, ಇನ್ ಕೇಳಿದ್ರೆ ಇಲ್ಲ ಇಲ್ಲಿ ಸ್ಟಾಕ್ ಮುಗ್ದಿದೆ ಇನ್ನೊಂದು ಅಂಗಡಿಗೆ ಹೋಗು. ಏನ್ ಹಚ್ಚಿದ್ರೆ ಆಟ ನೀವು? ಇದು ನಿಮ್ಗೆ ಸರಿ ಬರುತ್ತಾ? ಸ್ವಲ್ಪ ಯೋಚನೆ ಮಾಡಿ. ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ, ದಯವಿಟ್ಟು ಆ ಅಮ್ಮಂದರ ಗೋಳನ್ನ ಫಸ್ಟ್ ಕೇಳ್ಕೊಂಬನ್ನಿ. ನೋಡಿ ಆ ವಿಡಿಯೋನ. ಯಾವ್ರಿ ಮುದೋರಿಂದ ಬಂದ್ರು ಎಂತದೇ ಕಾರ್ಡ್ ಮುಗ್ದಾವ ಅಂತಾರ ಯಾಕಂತಾರ್ರಿ ಕಾರ್ಡ್ ಅಕ್ಕಿ ಕೊಡಂಗಿಲ್ಲ. ಕಾರ್ಡಿಗೆ ಕೊಡ್ತೀವಿ ನಾವು 6 ಕೊಡ್ತೀವಿ 8 ಕೊಡ್ತೀವಿ 10 ಕೊಡ್ತೀವಿ ಅಂತಾರ್ರಿ ಸರ್ ಅಂತೋದೇ ಕಾರ್ಡ್ದವ್ರು ಎಲ್ಲಿ ಹೋಗ್ಬೇಕಂತ ನಾವ್ ಇಲ್ಲೇ ಮುದಾಗವ್ರಿ ರೇಷನ್ ನಾವ್ ಇಲ್ಲೇ ಹೋಯ್ತೀವ್ರಿ ಕಾಯಂ 4-5 ಅಂಗಡಿದವ್ರು ಎಲ್ಲಾ ಕಡೆ ಇದ ಸಮಸ್ಯೆನ ರೀ ರಾತ್ರಿ 6 ಗಂಟೆಗೆ ಪಾಳಿ ಹಚ್ಚಿದವ್ರು ಒಬ್ಬರು ಕೊಟ್ಟೆ ಇಲ್ರಿ ರೇಷನ್. ಅದಕ್ಕಾಗಿ ಇಟ್ಟು ಮಂದಿಗೆ ತೊಂದ್ರೆ ಆಗುದಂದ್ರ ಊಟ ನೀರ ಎಲ್ಲ ಬಿಟ್ಟು ನಿಂತಾರ್ರಿ. ಅದಕ್ಕಾಗಿ ವಯಸ್ಸಾದವ್ರಿ ಅವ್ರು ಹೆಂಗ್ ಮಾಡ್ಬೇಕ್ರಿ? ಏನು ರೀ ವಯಸ್ಸಾದವ್ರು ಎಲ್ಲಾರು ನಿಂತಾರ್ರಿ, ಪಾಳೆ ಹಚ್ಚಾರ. ಈ ನಮ್ಮ ನೀವು ಒಂದಿಟ್ಟು ಅನುಕೂಲ ಮಾಡಿಕೊಡವಲ್ರಿ. 2 ತಿಂಗಳಾತ್ರಿ ರೇಷನ್ ಇದನ್ನ ಅವ್ರವ್ರ ವಾಡಿಗೆ ಒಂದಿಟ್ಟು ಅನುಕೂಲ ಮಾಡಿಕೊಡುವಂಗ ಮಾಡ್ರಿ. ತಿಂಗಳ ಈ ಸಮಸ್ಯೆ ಆಗ್ಬಾರ್ದು ನೋಡ್ರಿ. ನಾವು ಇಲ್ಲೇ ಮುಧೋಳಕ್ಕದೀವಿ ಬಿಡ್ರಿ, ಗುಲ್ಗಾಯಿಮ್ಗವ್ರು ನಾವು ಇಲ್ಲೇ ಇದೀವಿ. ಏನು ಹರಿಯಾಗ ಬಂದೀವ್ರಿ 6ಕ್ಕಿಟ್ಟು ಕೊಡಾವ ಇನ್ನ ಪಾಳೆನ ಬರುವಲ್ಲ. ಕೊಡೋದಲ್ರಿ ಇನ್ನ ಪಾಳೆನ ಅಲ್ಲಿ ಐತಿ ನಮ್ದು ಬರವಲ್ದು. ದರ ಸರಿ ಏನಿಲ್ರಿ, ಈ ಸರಿ ಹಿಂಗೆ ಮಾಡಿದ್ರು. ಮತ್ತು ಒಟ್ಟ ಕೊಡಾಕ ಬಂದೇ ಇಲ್ರಿ ಅವ್ರು ಸರಿಯಾಗಿ. ಬಾಂದ್ರು ಹಿಂಗೆ ಒತ್ತಾಡಗಾನ ಮತ್ತೆ ಹೋಗಿಬಿಟ್ಟು ಕೀಲಿ ಹಾಕೊಂಡು 1 ತಾಸು 2 ತಾಸು ಮತ್ತು ಈಗ ಬಂದು ಕೊಡಾಕತ್ತಿದ್ರಿ ಹೆಂಗೆ ಆಕತ್ರಿ? ವೆಂಕಟೇಶ್ ವೆಂಕಣ್ಣ ಗಡ್ದನವ್ರು ಅಂತ ಹೇಳ್ರಿ, ದೇವ್ರವ್ರ ನಾ ಸ್ಥಾನಕ್ಕೆ ಮುಧೋಳ ಇರೋದು. ಈಗ ಇವರು ಹೇಳ್ತಾರ್ರಿ ವಾಸರಿ ಕೊಡಬೇಕಾದದ್ದು ಈಗ 15 ಕಿಲೋ ಕೊಡಕತ್ತಾರ್ರಿ. ಅದು ಅವ್ರವ್ರು ಏನು ವ್ಯವಸ್ಥೆ ನನಗೆ ಗೊತ್ತಿಲ್ಲ. ಸಮಸ್ಯೆ ಇಲ್ಲಿ ಅವ್ಯವಸ್ಥೆ ರೀ ಇಲ್ಲಿ ಸರಿಯಾಗಿ ಕೊಡಾಕತ್ತಿಲ್ಲ. ಒಂದ 6ಕ್ಕೆ ಬಂದು ಪಾಳೆ ಹಚ್ಚಿದ್ರು ಕಂಪ್ಯೂಟರ್ ಎರಡು ಮಾಡಬೇಕು ಒಂದು ಮಾಡ್ಯಾರು ಮತ್ತು ಜನರಿಗೆ ಭಯಂಕರ ಸಮಸ್ಯೆ ಆಗಕತ್ತೈತಿ. ಶಾಸಕರು ಒಂದು ಗಮನ ಹರಿಸಬೇಕು, ಜನಪ್ರತಿನಿಧಿಗಳಿಗೆ ಒಟ್ಟು ತ್ರಾಸ ಆಕತಿ. ಮತ್ತು ಇವ್ರು ಏನು ನೋಡಂಗಿಲ್ಲ. ಮತ್ತು ರೇಷನ್ ಹೊರಗಡೆ ಬಂದೈತಿ, ಮತ್ತು ಸರಿಯಾಗಿ ಕೊಡಬೇಕಲ್ಲ ಸಾರ್ವಜನಿಕರ. ಎಲ್ರಿ ಪ್ರತಿ ಸಲ 2 ಕೊಡ್ತಿದ್ರು, ಈ ಸಲಕ್ಕೆ 1 ಕಂಪ್ಯೂಟರ್ ಮಾಡ್ಯಾರ. ಭಯಂಕರ ಸಮಸ್ಯೆ ಆಗೈತೆ ಅದು. ನಾವು ಮುಂಜಾನೆ 6ಕ್ಕೆ ಹಚ್ಚು ಪಾಳೆ, 6ಕ್ಕೆ ಪಾಳೆ ಹಚ್ಚು, ಮತ್ತು 4ಕ್ಕೆ ಪಾಳೆ ಹಚ್ಚಿದವ್ರು ಅದಾರ ಇಲ್ಲಿ ರಾತ್ರಿ.
ಮೂರಕ್ಕೂ ಹಚ್ಚಿದಾರೆ ಸರ್. ಒಟ್ಟು ಇದು ಮಾಡಿ ಸರ್ಕಾರ ಮಾಡಬೇಕು. ಅದನ್ನ ಕಂಪ್ಯೂಟರ್ ಒಂದ ಮಾಡಿ ನಾವು ಸಾಯಿನಗರದಿಂದ ಬಂದಿವ್ರಿ. 6 ಗಂಟೆಗೆ ಪಾಳೆ ಹಚ್ಚಿವಿ. 12ಕ್ಕೆ ಕೊಡಾಕತ್ತಾರ್ರಿ. 12ಕ್ಕೆ ಕೊಡಾಕತ್ತಾನ ಬಾಯ್ ಮಾಡಾಕತ್ತಾನ. ಮತ್ತೆ 1 ತನ ಬಂದ್ ಮಾಡಿದ್ರಿ. ಊಟ ಇಲ್ಲ ನೀರಿಲ್ಲ, ಇಲ್ಲೇ ಕೂತು ಬಿಟ್ಟಿವ್ರಿ. ಕಂಪ್ಯೂಟರ್ ಒಂದ ಮಾಡಿ ಅಂತ ಹೇಳ್ರಿ ನೀವು. ಅವ್ರು 12 ಗಂಟೆಗೆ ಬಂದಾರ್ರಿ, ಕೊಡಾಕ 10 ಗಂಟೆ 12 ಗಂಟೆಗೆ ರೀ. ನಾವು ಒಂದ್ ಮುಂಜಾನೆ 6 ಗಂಟೆಗೆ ಬಂದ್ ಕೂತೀವ್ರಿ. ಯಾರು ಮಾಡಕ್ ಹೇಳ್ರಿ ನೀವು. ಹಾ ರೀ, ಇಲ್ರಿ ಈಗ ಈಗ 2 ಸಲ ಆತ್ರಿ ಹಿಂಗ ಆಗತೈತಿ. ಮತ್ ಕಂಪ್ಯೂಟರ್ 2 ಇಲ್ರಿ, 1 ಐತಿ. ಮತ್ ಹೆಂಗ್ ಮಾಡುದ್ರಿ? ಊಟ ಇಲ್ಲ, ಏನ್ ಮಾಡುದ್ರಿ? ಹರ್ಯಾಗ 10 ಹಚ್ಚಿವ್ರಿ. ಅಪ್ಪ ಏನ್ ಹರ್ಯಾನಿ ಬಡ್ಕೊಳ್ಳ ನಾನು ಹೇಳ ಹೆಂಗಾರ ಮಾಡುದ? 2 ಕಂಪ್ಯೂಟರ್ ಮಾಡಕ್ ಯಾರು ಮಾಡ್ತೀರ? ಏನ್ ಕಿಲಿಯ ಕಲ್ಲ ಹಚ್ಚು ನೋಡ. ನಿಮ್ಮಪ್ಪರಿಗೆ ಹೇಳ್ತು ನೋಡ್ರಿ ನಾವು. ನಾವ್ ಇಲ್ಲಿದ ಬಂದಿವ್ರಿ. ಮುದೋದಿಲ್ಲ ನೋಡ್ರಿ, ಇದೇ ಒಂದು ಸಾಲ್ರಿ. 6ಕ್ಕೆ ಬಂದಿವ್ರಿ. ಹೊಳ್ಳಿ ಹೋಗಾಕತ್ತೀವ್ರಿ ನಾವು. ನೀರ್ ಕುಡಿದು ಬರುದು, ಹೊಳ್ಳಿ ಸಾಸ್ಕೊಡುದು ಬರುದು. ಹಿಂಗ 6 ಮಾಡುದು ಹೇಳ್ರಿ. ನೋಡಿದ್ರಾ ಈ ವಿಡಿಯೋ ನೋಡಿದ ತಕ್ಷಣ ಎಂಥವ್ರು ಜೀವ ಮಮ್ಮಲ ಮರಗತ್ತಲ್ರಿ. ಯಾಕೆ ನಿಮ್ಮಮ್ಮನೋ ನಿಮ್ಮಪ್ಪನೋ ನಿಮ್ಮ ಅಕ್ಕನೋ ನಿಮ್ಮ ಮನೆ ಯಾರಾದ್ರೂ ಸದಸ್ಯ ಕಾರ್ಡ್ ತಗೊಂಡು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆವರೆಗೂ ನಿಂತ್ಕೊಂಡ್ರೆ ನಿಮ್ಗೇನು ಅನ್ಸುತ್ತೆ? ಕೋಪ ಬರ್ತಾನೆ. ಇಲ್ಲೂ ಅದೇ ಆಗಿದ್ರಿ. ಇಲ್ಲಿ ಯಾರ್ದೋ ಮನೆಯ ಹೆಣ್ಮಕ್ಳು, ಯಾರ್ದೋ ಮನೆಯ ಅಮ್ಮ, ಯಾರ್ದೋ ಮನೆಯ ಅಪ್ಪ ರೇಷನ್ ತಗೊಳಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ನಂಬರಿಸ್ತಾರೆ. ಯೋಚನೆ ಮಾಡಿ, 5 ಗಂಟೆಗೆ ನೀವೆಲ್ಲ ಹಾಯಾಗಿ ಆರಾಮಾಗಿ ಅಧಿಕಾರಿಗಳು ಮಲ್ಕೊಂಡಿರ್ತೀರ, ನಿದ್ರೆಯಲ್ಲಿ ಜಾರಿರ್ತೀರ. ನೀವು ಕಚೇರಿಗೆ ಬರೋದು ಎಷ್ಟೊತ್ತಿಗೆ? ಆರಾಮಾಗಿ ಅಲ್ಲಾಡಿಸ್ಕೊಂಡು 10 ಗಂಟೆಗೆ ಬರ್ತೀರಿ ಕಚೇರಿಗೆ. ಕೆಲಸ ಮಾಡೋದೇನು? ಎಷ್ಟು ಮಾಡಿರ್ತಾರೋ, ಎಷ್ಟು ಬಿಟ್ಟಿರ್ತೀರೋ ಅದು ನಿಮ್ಗೆ ಗೊತ್ತು. ಅದೇನೇನು ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ. ನಿಮ್ಮ ಆತ್ಮಸಾಕ್ಷಿ ಕೇಳಿ ನೋಡಿ. ಇವತ್ತು ನಮ್ಮ ಕದಂ ಫಸ್ಟ್ ನ್ಯೂಸ್ ಒಂದು ದೂರು ಬಂದಿತ್ತು ನಮ್ಗೆ. ಸರ್, ಮುಧೋಳದ ಗೋವಿಂದಪುರ್ ಗಲ್ಲಿಯಲ್ಲಿ ರೇಷನ್ ಕಾರ್ಡ್ ತಗೊಂಡು ನಾವ್ ಎಷ್ಟೋ ಜನ ಹೆಣ್ಮಕ್ಳು ಗಂಡ್ ಮಕ್ಳು ನಿಂತ್ಕೊಂಡಿದ್ವಿ. ಅದರಲ್ಲೂ ನಮ್ಮ ತಾಯಿ ಬೆಳಿಗ್ಗೆ 5 ಗಂಟೆಗೆ ಹೋಗವ್ರೆ. ಸರ್, ಸಾಯಂಕಾಲ ಇವತ್ತು 4 ಗಂಟೆ ಆಯ್ತು, ಇನ್ನೂ ತನಕ ಬಂದಿಲ್ಲ. ದಯವಿಟ್ಟು ಏನಂತ ನೋಡ್ಕೊಂಡ್ ಬನ್ನಿ ಸರ್, ಏನಾಗಿದೆ ಅಲ್ಲಿ ಸಮಸ್ಯೆ ಅಂತ ಕೇಳ್ಕೊಂಡ್ ಬನ್ನಿ ಅಂತ ಒಂದು ಫೋನ್ ಕಾಲ್ ಬಂದಿತ್ತು. ಸರಿ, ನೋಡೋಣ ಏನ್ ಸಮಸ್ಯೆ ಆಗಿದೆ ಅಂತ ನಮ್ ಕದಂ ಫಸ್ಟ್ ನ್ಯೂಸ್ ತಂಡ ಕೂಡ ಹೋಗಿತ್ತು. ನೋಡ್ತೀವಿ 100ರಿಂದ 150 ಜನ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ನಾನು ಹಾಗೆ ಮಾತಾಡ್ಸ್ಕೊಂಡು ಹೋದೆ. ಏನ್ ಸಮಸ್ಯೆ ಸರ್ ನಿಮ್ದು? ಯಾಕೆ ಇಷ್ಟೊತ್ತ ತನಕ ನಿಂತ್ಕೊಂಡಿದ್ರಿ? ಯಾಕೆಲ್ಲರೂ ಬಿಸಿಲಲ್ಲಿ ಹಿಂಗ್ ನಿಂತ್ಕೊಂಡಿದ್ರಿ ಅಂತ ಕೇಳಿದಾಗ, ಸರ್ ನಾವು 5 ಗಂಟೆಗೆ ಬಂದೀವಿ ಸರ್, ನಾನು 6 ಗಂಟೆಗೆ ಬಂದೀವಿ, ಇನ್ನೊಬ್ರು 7 ಗಂಟೆಗೆ ಬಂದೀವಿ, ಆದ್ರೂ ನಮ್ ನಂಬರ್ ಮುಗಿತಾ ಇಲ್ಲ ಸರ್, ಇಲ್ಲೇ ನಿಂತ್ಕೊಂಡಿದೀವಿ ಅಂತ ಹೇಳಿದ್ರು. ಇದನ್ನ ಕೇಳಿದಾಗ ನಿಜಕ್ಕೂ ಬೇಜಾರಾಯ್ತು. ಏನು ಎತ್ತ ಅಂತ ತಿಳ್ಕೊಂಡು ಹೋದಾಗ ಸಾರ್ವಜನಿಕರು ಎಲ್ ಬೇಕಾದಲ್ಲಿ ರೇಷನ್ ಗಳನ್ನ ಪಡಿಬಹುದು. ಆದ್ರೆ ಮುಧೋಳಲ್ಲಿ ಬೇರೆ ಬೇರೆ ರೇಷನ್ ಅಂಗಡಿಗಳು ಇದ್ರು ಕೂಡ ಇಲ್ಲೇ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂದ್ರೆ, ಬೇರೆ ಅಂಗಡಿಗಳಲ್ಲಿ ಸ್ಟಾಕ್ ಖಾಲಿ ಆಗಿರುತ್ತೆ. ಯಾಕಂದ್ರೆ ಬೇರೆ ಹಳ್ಳಿ ಜನ ಬಂದು ಕೂಡ ಇಲ್ಲೇ ತಗೊಂತಾರೆ. ಏನೋ ಮಾರ್ಕೆಟ್ಗೆ ಬಂದಿರ್ತಾರೆ, ಸರ್ ಇಲ್ಲೇ ಬಂದಿದ್ವಿ, ಇಲ್ಲೇ ಹೋಗ್ಬೇಕಾದ್ರೆ ರೇಷನ್ ತಗೊಂಡು ಹೋದ್ವಿ ಅಂತ ಹೇಳ್ತಾರೆ. ಸೊ ಇವ್ರ ಸಿಗ್ಬೇಕಾದಂತಹ, ಇಲ್ಲಿನ ಲೋಕಲ್ ಜನಕ್ಕೆ ಸಿಗ್ಬೇಕಾದಂತ ರೇಷನ್ ಕೂಡ ಬೇರೆ ಗ್ರಾಮದ ಜನಕ್ಕೆ ಹೋಗುತ್ತೆ. ಆದ್ರೆ ಜನಸಂಖ್ಯೆ ಎಷ್ಟಾಗ್ತಾ ಇದೆ, ಎಷ್ಟು ಜನ ಇರ್ತಾರೆ, ಎಷ್ಟು ಆ ಪ್ರದೇಶದ ಜನಸಂಖ್ಯೆ ಆಧಾರ ಮೇಲೆ ಈ ರೇಷನ್ ಅಂಗಡಿಗಳನ್ನ ತೆಗಿಬೇಕು. ಪಡಿತರ ಅಂಗಡಿಗಳನ್ನ ನಾವು ಹುಡುಕ್ತಾ ಹೋದ್ರೆ ಬೆರಳನಕ್ಕೆ ಅಷ್ಟೇ ಮಾತ್ರ ಇಲ್ಲಿ ಮುಧೋಳಲ್ಲಿರೋದು. ಈ ಬಗ್ಗೆ ನಾವು ನೇರವಾಗಿ ಆಪರೇಟರ್ ಹತ್ರನೂ ಕೇಳಿದ್ವಿ. ಜನ ದೂರ್ತಾ ಇದ್ರು. ಏನಂದ್ರೆ, ಸರ್ ಆಪರೇಟರ್ ಬೆಳಿಗ್ಗೆ 8 ಗಂಟೆಗೆ ಬರಬೇಕು, ಇಲ್ಲ 10 ಗಂಟೆಗಾದ್ರೂ ಬರ್ಲಿ, ಬಂದ ತಕ್ಷಣ ವರ್ಕ್ ಸ್ಟಾರ್ಟ್ ಮಾಡಬೇಕು. ಆದ್ರೆ ಇಲ್ಲಿ ಆಪರೇಟರು 12 ಗಂಟೆಗೆ ಬಂದಿದಾರಂತ ಹೇಳ್ತಾರೆ. ನಾವು ಕೇಳಿದಾಗ ಅವರು, ಇಲ್ಲ ಸರ್ ನಾವು 11 ಗಂಟೆಗೆ ಬಂದ್ವಿ ಅಂತ ಹೇಳಿದ್ರು. 6 ಗಂಟೆಯಲ್ಲಿ 11 ಗಂಟೆಯಲ್ಲಿ ವ್ಯತ್ಯಾಸ ಇದೆ ತಾನೆ. ಆಪರೇಟರ್ ಏನೋ ಬಂದ್ರು, ವರ್ಕ್ ಕುತ್ಕೊಂಡ್ರು, ಸಮಸ್ಯೆ ಆಗಿದ್ದೆಲ್ಲಿ ಅಂತ ನಾವು ನೋಡ್ತಾ ಹೋದಾಗ ಅಲ್ಲಿ ಗೊತ್ತಾಗಿದ್ದೇನಂದ್ರೆ, 2 ಸಿಸ್ಟಮ್ಗಳು ಇರಬೇಕು. ಪಡಿತರ ಚೀಟಿ ನೀವು ಪಡಿಬೇಕಾದ್ರೆ, ಅವ್ರು ಕೊಡ್ಬೇಕಾದ್ರೆ 2 ಸಿಸ್ಟಮ್ ಇರಬೇಕು. ಆದ್ರೆ ಇಲ್ಲಿ ಅನಿವಾರ್ಯವಾಗಿ ಎಲ್ಲಿದು ಗೋವಿಂದಪುರ್ ಗಲ್ಲಿ ಅದನ್ನು ಕ್ಲಿಯರ್ ಮಾಡಿಬಿಡ್ತೇನೆ. ರಿಲಯನ್ಸ್ ಪೆಟ್ರೋಲು ಅದ್ರ ಬ್ಯಾಕ್ ಸೈಡ್, ಇಲ್ಲ ಇನ್ನೂ ಈಸಿ ಆಗ್ಲಿ ಅಂತ ಅಡ್ರೆಸ್ ಹೇಳ್ತೀನಿ, ಹಳೆ ಕುಮ್ಕಾಲೆ ಕಾಲೇಜ್ ಅಲ್ಲೇ ಇರುವಂತ, ಇದನ್ನ ಓಲ್ಡ್ APMC ಗುಡೌನ್ ಕೂಡ ಅನ್ಬೋದು. ಅಲ್ಲಿರುವಂತ ಈ ಪಡಿತರ ಚೀಟಿ ಅಂಗಡಿ, ಈ ಪಡಿತರ ಪಡೆಯುವಂತ ಒಂದು ಅಂಗಡಿ ಇದೆ. ಇಲ್ಲಿ ಪ್ರತಿ ಸಲ ಇದೇ ಗೋಳಂತೆ. ನಮ್ಮ ಮುಧೋಳಕ್ಕೆ ಕೇವಲ ಇದೊಂದೇ ಪಡಿತರ ಅಂಗಡಿ ಅಲ್ಲ, ಸಾಕಷ್ಟು ಅಂಗಡಿಗಳಲ್ಲೂ ಇದೇ ಸಮಸ್ಯೆ.
ಹಾಗಾದ್ರೆ ನೀವು ಅಧಿಕಾರಿಗಳು ಏನ್ ಮಾಡ್ತಾ ಇದೀರಪ್ಪ? ಕೇಳ್ತೀರಿ ಬಿಡ್ತೀರಿ, ನಮ್ಮಲ್ಲಿ ಸಮಸ್ಯೆನೇ ಇಲ್ಲ, ಭಾರಿ ಇದೆ ಮುದೋಳು, ಏನು ಪ್ರಾಬ್ಲಮ್ ಇಲ್ಲ ಕಣ್ರಿ ಅಂತಾರೆ. ಪ್ರಾಬ್ಲಮ್ ಇವೆ, ಮಾತಾಡಲ್ಲ ಇಲ್ಲಿ ಜನ ಕೂಡ. ನಾನು ಅಬ್ಸರ್ವ್ ಮಾಡಿದ್ದೀನಿ. ನೀವು ಯಾರಿಗಾರ ಲೋಗೋ ಹಿಡ್ಕೊಳ್ಳಿ, ಮಾತಾಡಕ್ ಹೋಗಿ ನಮ್ಗೆ ಯಾಕೆ ಬಿಡಪ್ಪ ಸವಾಸ ಅನ್ನೋರೇ ಬಹಳ ಜನ ಇದ್ದಾರೆ. ಒಂದು ವಿದ್ಯಾರ್ಥಿಗಳಿಂದ ಹಿಡ್ಕೊಂಡು ದೊಡ್ಡವ್ರ ತನಕನೂ ಇದೇ ಸಮಸ್ಯೆ. ನೋವಿರುತ್ತೆ. ನೀವು ಕ್ಯಾಮ್ರಾ ಬಿಡಿ, ಲೋಗೋ ಬಿಡಿ, ಆರಾಮಾಗಿ ಮಾತಾಡ್ತಾರೆ. ನಮ್ಗೆ ಹಂಗೆ ಹಿಂಗೆ ಅಂತ. ಕ್ಯಾಮ್ರಾ ಮುಂದೆ ಮಾತಾಡಕ್ ಯಾರು ರೆಡಿ ಇಲ್ಲ. ಮಾತಾಡ್ತಾರೆ ಅಪರೂಪಕ್ಕೆ ತಮ್ಮ ನೋವನ್ನ ತಾಳ್ಲಾರ್ದೆ ಹೆಂಗಾದ್ರೂ ಹೊರಗೆ ಹಾಕ್ಬೇಕು ಅಂತ ಹೇಳಿ ಹಿರಿಯರು ಮಾತಾಡಿದ್ರು. ಅಲ್ಲಿ ಸಣ್ಣ ಮಕ್ಕಳಂತ ಬಂದಿದ್ದಾರೆ, ಹಣ್ಣು ಮುದುಕಿಯರು ಬಂದಿದ್ದಾರೆ. ಜೊತೆಗೆ ಬೆಳಿಗ್ಗೆ ಯೋಚನೆ ಮಾಡಿ, 5 ಗಂಟೆಗೆ ನಿಂತ್ಕೊಂಡವರು, 6 ಗಂಟೆಯಿಂದ ನಿಂತ್ಕೊಂಡವರು, ಸಾಯಂಕಾಲ 6 ಗಂಟೆವರೆಗೂ ಊಟ ಇಲ್ಲ, ನಾಷ್ಟ ಇಲ್ಲ, ನೀರಿಲ್ಲ, ರಣ ಬಿಸಿಲು ಬೇರೆ ಮುದೋಳಲ್ಲಿ ನಿಂತ್ಕೊಂಡಿದ್ದಾರೆ. ಏನೋ ಚಾ ಕುಡಿಯಕ್ ಹೋಗ್ತೇನಪ್ಪ, 5 ನಿಮಿಷ ಲೈನ್ ಬಿಟ್ಟು, ಇಲ್ಲ ಒಂದೇನೋ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೇನಪ್ಪ ಅಂದ್ರೆ ಅಲ್ಲಿ ನಿಂತ್ಕೊಂಡಿದ್ ಲೈನ್ ಹೋಗ್ಬಿಡುತ್ತೆ. ಈಗೇನ್ ಬೆಳಿಗ್ಗೆ 5 ಗಂಟೆ 6 ಗಂಟೆ ನಿಂತ್ಕೊಂಡಿದಾರಲ್ಲ, ಮತ್ತೆ ಅವ್ರು ಇಡೀ ಲಾಸ್ಟ್ ಲೈನ್ ಇಂದ ನಿಂತ್ಕೋಬೇಕು. ಆ ಲಾಸ್ಟ್ ಲೈನ್ ಬರ್ಬೇಕು ಅನ್ನೋತ್ತಿಗೆ ಟೈಮ್ ಮುಗ್ದಿರುತ್ತೆ. ಮತ್ ನಾಳೆ ಬನ್ನಿ, ನಾಳೆ ಹೋದ್ರೆ ಇದೇ ಗೋಳು, ಇದೇ ಸಮಸ್ಯೆ. ಯಾಕೀಗೆ? ಇದಕ್ ಮೂಲ ಕಾರಣ ಏನು ಅಂತ ನಾವು ಹುಡುಕ್ತಾ ಹೋದ್ವಿ. ಹೋಗಿ ನೇರವಾಗಿ ಆಪರೇಟರ್ನ ಕೇಳಿದ್ವಿ, ಏನಪ್ಪ ಸಮಸ್ಯೆ, ಯಾಕೆ ಬೆಳಿಗ್ಗೆ ನೀನು ಬೇಗ ಬರಬೇಕು, ಬಂದಿಲ್ಲ, ಏನ್ ಕಾರಣ? ಇಲ್ಲ ಸ್ವಾಮಿ, ಇಲ್ಲ ಸರ್, ನಾವು ಬಂದಿದ್ವಿ, ಆದ್ರೆ ಈ ಸಲ ಥಂಬ್ ಮಾಡಿದ್ದಾರೆ. ಆ ಥಂಬನ್ನ ನಾವು ತಗೊಂಡ್ಬರ್ಬೇಕಾದ್ರೆ ಅದು ತಹಶೀಲ್ದಾರ್ ಆಫೀಸ್ ಹೋಗ್ಬೇಕು, ಅಲ್ಲಿ ಅವ್ರು ಅದನ್ನ ನಮ್ಗೆ ಪಾಸ್ವರ್ಡ್ ಹಾಕಿ ಅದನ್ನ ಕರೆಕ್ಷನ್ ಮಾಡ್ಕೊಡ್ಬೇಕು ಅಂತಂದ್ರು. ಹೌದಾ? ಇದು ಹೆಂಗಾತಂದ್ರೆ ಸರ್ವರ್ ಅಲ್ಲಿ ಹೋಗಿ ಅವ್ರ ರೇಷನ್ ಕಾರ್ಡ್ ತಂದು ಥಂಬ್ ಒತ್ತಿ, ಅದರಲ್ಲೂ ಕೂಡ ಸರ್ವರ್ ಸ್ಲೋ ಇತ್ತಂದ್ರೆ ಹಣೆ ಬರ ಅಷ್ಟೇ, ಸಿಗೋದೇ ಇಲ್ಲ. ಇನ್ನೊಂದು ಜನ ಬಾಳ ಅಂದ್ರು, ಏನ್ ಗೊತ್ತಾ, 2 ದಿನ ಕೊಡ್ತಾರಂತೆ. 15 ದಿನ ಮಾಡಿ 1 ವಾರ ಕೊಡಿ. ಯಾಕೆ 2 ದಿನ ಕೊಡ್ತೀರಿ? 2 ದಿನ ಆದ್ಮೇಲೆ ಬಂದ ತಕ್ಷಣ ಸ್ಟಾಕ್ ಇಲ್ಲ, ನೋ ಸ್ಟಾಕ್, ನೆಕ್ಸ್ಟ್ ಮಂತ್ ಬನ್ನಿ. ಈಗ 15 kg ಕೊಡ್ತಾ ಇದೀರಿ, ಮುಂಚೆ 10 ಕೊಡ್ತಿದ್ರಿ, ಈಗ 15 ಏನೋ ಕೊಡ್ತಾ ಇದೀರಿ. ಮನೆ ಮಂದಿಯಲ್ಲಿ ಒಬ್ರು ಯಾರಾದ್ರೂ ಬಂದ್ರೆ ಅವ್ರ ಹೆಸರಿರುತ್ತೆ, ತಮ್ಮನ್ನ ಒತ್ತಬೇಕು, ಅವಾಗ ಅವ್ರು ರೇಷನ್ ಕೊಡ್ತಾರೆ. ನೋಡ್ದೆ, ನಾನು ಕೂಡ ಪಕ್ಕದಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ನೋಡ್ದೆ ಏನ್ ಮಾಡ್ತಾರೆ ಹೆಂಗೆ ಅಂತ. ನಿಜ, ಆಪರೇಟರ್ ಹೇಳಿದ್ದು ನನ್ ಸತ್ಯ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಸರ್ವರ್ ಸಮಸ್ಯೆ ಇತ್ತು. ಅಲ್ಲಿ ಹೊರಗಡೆ ಒಂದು 200 ಜನ ನಿಂತ್ಕೊಂಡಿದ್ರೆ ಒಬ್ಬರೊಬ್ಬರಿಗೆ 10 ನಿಮಿಷ ಸರ್ವರ್ ಸ್ಪೀಡ್ ಆತಂದ್ರೆ 5 ನಿಮಿಷ ಒಂದೇ ಒಂದು ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ, ವರ್ಕ್ ಮಾಡ್ತಾ ಇದ್ರು. ಅವರು ಕೂಡ ಒಂದು ಬೆಳಿಗ್ಗೆ ಬಂದ್ರೆ ಊಟಕ್ಕೆ ಹೋಗಲ್ಲಂತೆ. ಆದ್ರೆ ಇವತ್ತೇನಾಗಿತ್ತು ಅಂದ್ರೆ ಸಮಸ್ಯೆ, ಬಹಳ ಜನ ಬಂದ್ಬಿಟ್ಟಿದ್ರು. ಅಲ್ಲಿ ಖುದ್ದು ಫುಡ್ ಆಫೀಸರ್ ಏನಿದ್ದಾರೆ ದೇಶಪಾಂಡೆ ಅವರು ಬಂದಿದ್ರು. ಅವರು ಭೇಟಿ ಕೊಟ್ಟು ಇಲ್ಲ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಏನ್ ಸಮಸ್ಯೆ ಬಗೆಹರಿಲಿಲ್ಲ. ಜನ ಮಾತ್ರ ರೊಚ್ಚಿಗೆದ್ದಿದ್ರು. ಬೇರೆ ಬೇರೆ ಮುದೋಳದ ಅಂಗಡಿಗಳಲ್ಲಿನೂ ಕೂಡ ಜಗಳ ಮಾಡಿ ಜನ ಕೂಡ ಇಲ್ಲೇ ಬಂದಿದ್ರು. ಇದಕ್ಕೆ ಏನು ಪರಿಹಾರ? ಯಾರು ಮಾಡ್ತಾರೆ? ತಹಶೀಲ್ದಾರ್ ಮಾಡ್ಬೇಕಾ? AC ಮೇಡಮ್ ಮಾಡ್ಬೇಕಾ? DC ಮೇಡಮ್ ಮಾಡ್ಬೇಕಾ? ಸಚಿವರು ಮಾಡ್ಬೇಕಾ? ಇದಕ್ಕೊಂದು ಪರಿಹಾರ ಅಂತೂ ಮಾಡ್ಲೇಬೇಕಲ್ವಾ? ಇದೇ ಗೋಳು ಪ್ರತಿ ತಿಂಗಳಾತಂದ್ರೆ ಸ್ವಲ್ಪ ಯೋಚನೆ ಮಾಡ್ರಿ. ಆ ಕ್ಷಣದಲ್ಲಿ ಆ ಸ್ಥಳದಲ್ಲಿ ನಿಮ್ಮ ಯಾರಾದ್ರೂ ಅಮ್ಮನೋ ಅಪ್ಪನೋ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಊಟ ಇಲ್ಲ, ಏನಿಲ್ಲ, ಒಂದು ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ. ಮಕ್ಕಳಂತೂ ಅದು ಕಾಲೇಜು ಗಿಲೇಜ್ ಅಂತ ಹೋಗಿರ್ತಾರೆ, ಜಾಬ್ ಹೋಗಿರ್ತಾರೆ. ನೀವು ರೇಷನ್ ಕೊಡ್ತೀರನ್ನೋ ಒಂದು ನಂಬಿಕೆಯಿಂದ ಬಂದಿರ್ತಾರೆ. ಸರಿಯಾದ ಲೈನಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಬೆಳಿಗ್ಗೆಯಿಂದ ಬಂದಿರ್ತಾರೆ. ಅಡ್ಡ ಬಂದವರಿಗೆ ಕೋಪ ಬಂದ್ಬಿಡುತ್ತೆ. ನೋಡಿ, ಈಗ್ಲಾದ್ರೂ ಇನ್ನೂ ಕಾಲ ಮಿಂಚಿಲ್ಲ. ನೇರವಾಗಿ ಇಲ್ಲಿ ಜನರು ಪ್ರತಿಯೊಬ್ಬರು ಕೂಡ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರೇನಿದ್ದಾರೆ RB ತಿಮ್ಮಾಪುರ್ ಅವರಿಗೆ ಕೇಳ್ಕೊಂಡಿದ್ದಾರೆ, ಪರಿಪರಿಯಾಗಿ ಬೇಡಿದ್ದಾರೆ. ಸರ್, ನೀವೇನ್ ಆಯ್ಕೆಯಾಗಿ ಬಂದ್ರಿ ಇಲ್ಲಿ ಮುದೋಳಲ್ಲಿ, ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಏನ್ ಹೇಳಿದ್ರಿ, ಅದನ್ನ ದಯವಿಟ್ಟು ನಿಭಾಯಿಸಿ ಸಾರ್ ಅಂತ ಬೇಡ್ಕೊಂಡ್ರು. ಸೊ ದಯವಿಟ್ಟು ಇದನ್ನ ಯಾರು ನೀವು ನೋಡ್ತಾ ಇದ್ದೀರಿ, ಯಾವ ಅಧಿಕಾರಿಗಳಿದ್ದೀರಿ, ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡಿ. ಅದರಲ್ಲೂ ಇನ್ನೊಂದು ಕೇಳದ್ ಬಂತು, ಅಂತ್ಯೋದಯ ಏನ್ ಕಾರ್ಡ್ ಇದಾವಲ್ಲ ಅವ್ರಿಗೆ ಒಂದೇ ದಿನ ಕೊಡ್ತಿರಂತೆ. ಅದೊಂದು ಚೇಂಜ್ ಆಗ್ಬೇಕು. ಕಾರ್ಡ್ಗಳಿದಾವೆ ಬೇರೆಯವ್ರದ್ದು BPL, ಅದ್ರ ಜೊತೆ ಅಂತ್ಯೋದಯ ಕಾರ್ಡ್ಗಳು ಸಪ್ರೇಟ್ ಇವೆ. ಅವ್ರಿಗೂ ಕೂಡ ಒಂದಿನ ಮಾತ್ರ ಕೊಡ್ತಿರಂತೆ. ನೆಕ್ಸ್ಟ್ ಡೇ ಬಂದ್ರೆ ಅವ್ರಿಗಿಲ್ಲ, ಇವ್ರಿಗೆ ಕೊಡಕ್ ಆಗಲ್ಲ ಅಂತ ಹೇಳಿ ಕಳಿಸ್ತಿರಂತೆ. ಇಲ್ಲ, ಅವ್ರ ಕಾರ್ಡನ್ನ ಮಾಡಿದಿರ ಅಂದ್ರೆ ಅವ್ರಿಗೂ ಕೂಡ ಟೈಮ್ ಕೊಡಿ, ಅವ್ರಿಗೂ ಕೂಡ ಕೊಟ್ಟು ಕಳಿಸಿ. ಇದಕ್ಕೆ ದಯವಿಟ್ಟು ಸಂಬಂಧಪಟ್ಟವರು ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಿ. ನಾಳೆಯಿಂದನೇ ಅಲ್ಲೆಲ್ಲೂ ಜನ ಕಂಡು ಬರಬಾರ್ದು. ಒಂದು ಟೈಮ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಸ್ಟಾರ್ಟ್ ಆಯ್ತಂದ್ರೆ ಒಂದು ಮಧ್ಯಾಹ್ನ, ಮತ್ತೆ ಈವ್ನಿಂಗ್ ಇಂದ ರಾತ್ರಿವರೆಗೂ ಅಂತ ಒಂದು ಟೈಮ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ಅಕ್ಕಿಗಾಗಿ ಕಾಯ್ತಾ ಇರ್ತಾರೆ. ಇನ್ ನೀವು ಸರ್ಕಾರ ಬಂದ್ರಿ,
ಹಸಿವು ಮುಕ್ತ ಸರ್ಕಾರ ಅಂತ ಏನ್ ಹೇಳ್ತೀರಿ, ಹಸಿವು ಮುಕ್ತ ದೇಶ ಮಾಡ್ಬೇಕನ್ನೋ ಏನ್ ನಿಮ್ಮ ಕನಸುಗಳಿವೆ ಅದು ಸಹಕಾರ ಆಗ್ಬೇಕಂದ್ರೆ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲ ಬಗೆಹರಿಬೇಕು. ಇಲ್ಲದೆ ಹೋದ್ರೆ ಸಮಸ್ಯೆ ಆಗಿರ್ತವೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಬಗೆಹರಿಸ್ಕೊಳ್ಳಿ. ಇದನ್ನ ಮತ್ತೆ ನಾವು ರಿಯಾಲಿಟಿ ಚೆಕ್ ಮಾಡ್ತೀವಿ, ಆಗಿದೆಯೋ ಇಲ್ಲೋ ಅಂತ ಅದನ್ನು ನಿಮ್ ಮುಂದೆ ತಂದು ಇಡ್ತೀವಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸಮಸ್ಯೆನ ಬಗೆಹರಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಯಾರಿಗೆಲ್ಲ ಹೊಸದಾಗಿ ನಮ್ಮ ಸಬ್ಸ್ಕ್ರೈಬರ್ ಇದ್ದೀರಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಸ್ನೇಹಿತರಿಗೂ ವಿಡಿಯೋಗಳನ್ನ ತೋರಿಸಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಿ ಯೂಟ್ಯೂಬ್ ಅಲ್ಲಿ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಫೇಸ್ಬುಕ್ ಇನ್ಸ್ಟಾ ಆದ್ರೆ ಫಾಲೋ ಮಾಡ್ಕೊಡಿ. ಮತ್ತೆ ಇಂಥದ್ದೇ ವಿಭಿನ್ನ ಟಾಪಿಕ್ ಒಂದಿಗೆ ನಿಮ್ ಮುಂದೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ನಮಸ್ಕಾರ.